ಮಾನ್ಯತಾ ರೆಸಿಡೆನ್ಸಿ ಅಂದ್ರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಮಾನ್ಯತಾ ಟೆಕ್ ಪಾರ್ಕ್ ಹಿಂಭಾಗದಲ್ಲಿ ಮಾನ್ಯತಾ ರೆಸಿಡೆನ್ಸಿ ಅಂತ ಲೊಕೇಟ್ ಆಗಿದೆ. ಇಲ್ಲಿ ನಾನು ತಗೊಂಡ್ಬಂದಿರೋದು 45/60. ನನ್ನ ಸುತ್ತಲೂ ನೋಡ್ತಾ ಇರ್ಬೋದು, ಇದೆಲ್ಲ ನಿಮ್ಗೆ ಟೆಕ್ ಪಾರ್ಕ್ ಏರಿಯಾ ಆಗಿರುತ್ತೆ. ಈಗ ನಾನ್ ನಿಂತಿರೋ ಜಾಗದಿಂದ ನಿಮ್ಗೆ ಮಾನ್ಯತಾ ರೆಸಿಡೆನ್ಸಿ ಎಂಟರ್ ಆಗ್ತಾ ಇದೀವಿ. ಬನ್ನಿ, ನಾನು ನಿಮ್ಗೆ ಆ ಪ್ರಾಪರ್ಟಿ 45/60 ವೆಸ್ಟ್ ಫೇಸಿಂಗ್, ಅದು ಕೂಡ ಆಪೋಸಿಟ್ ಪಾರ್ಕ್ ಇರ್ತಕ್ಕಂಥ ಪ್ರಾಪರ್ಟಿನ ನಾನ್ ನಿಮ್ಗೆ ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಪ್ಲೀಸ್ ಕಮ್. ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ 45/60 ತೋರಿಸ್ತೀನಿ ಅಂತ ಹೇಳಿದ್ನಲ್ಲ. ಫಸ್ಟ್ ಅದಕ್ಕಿಂತ ಮುಂಚೆ ತೋರಿಸ್ಬೇಕು, ಎದುರುಗಡೆನೆ ನಿಮಗೆ ಪಾರ್ಕ್ ಇರುತ್ತೆ. ಈ ಪ್ರಾಪರ್ಟಿ ಬಂದ್ಬಿಟ್ಟು ಇಲ್ಲೇನು ನಿಮಗೆ ಗ್ರೀನ್ ನೆಟ್ ಹಾಕಿದ್ದಾರೆ. ಈ ಪ್ರಾಪರ್ಟಿ ಅಕ್ಕಪಕ್ಕದಲ್ಲಿ ನೋಡ್ಬೋದು ಯಾವ ರೀತಿ ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ನ ಮನೆಗಳನ್ನ ಕಟ್ಕೊಂಡಿದ್ದಾರೆ. ಹಾಗೇನೆ ಇಲ್ಲಿ ನೀವು ಈ ಗ್ರೀನ್ ನೆಟ್ ಹಾಕಿರೋ ಜಾಗದಲ್ಲಿ 45/60 ಬರುತ್ತೆ. ರೋಡ್ಗೆ 45 ಬರುತ್ತೆ, ಒಳಗಡೆ 60 ಬರುತ್ತೆ. ಟೋಟಲ್ 2700 ಅಡಿ ಸ್ಕ್ವೇರ್ ಫೀಟ್ ಇದಾಗಿರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಫುಲ್ ವೈಟ್ ಪೇಮೆಂಟ್ ಆಗಿರುತ್ತೆ. ಸೊ ವೈಟ್ ಅಲ್ಲಿ ಯಾರೆಲ್ಲ ಇನ್ವೆಸ್ಟ್ ಮಾಡಬೇಕು, ವೈಟ್ ಪೇಮೆಂಟ್ ಕ್ಯಾಶ್ ಕಾಂಪೊನೆಂಟ್ ಇಲ್ದಾಗಿ ಸ್ವಲ್ಪ ಲಿಟಲ್ ಬಿಟ್ ಅಂತ ಏನು ಯೋಚನೆ ಮಾಡ್ತಿದ್ದೀರಿ, ಈ ಸೈಟ್ ನಿಮಗೆ, ಯಾಕಂದ್ರೆ ಇದು ಫುಲ್ ವೈಟ್ ಟ್ರಾನ್ಸಾಕ್ಷನ್ ಅಲ್ಲಿ ನಿಮಗೆ ಈ ಪ್ರಾಪರ್ಟಿ ಸಿಗುವಂತದ್ದಾಗುತ್ತೆ. ಇಲ್ಲಿಂದ ನಿಮಗೆ 25 ಕಿಲೋಮೀಟರ್ಗೆ ಏರ್ಪೋರ್ಟ್ ಸಿಗುತ್ತೆ, 4 ಕಿಲೋಮೀಟರ್ಗೆ ನಿಮಗೆ ಏರೋಡ್ರಮ್ ಸಿಗ್ನಲ್ ಸಿಗುವಂತದ್ದಾಗುತ್ತೆ. ಅಲ್ಲಿಂದ ನಿಮಗೆ 1.5 ಕಿಲೋಮೀಟರ್ಗೆ ಬೆಟರಾಯನಪುರ, ಮಾಲ್ ಆಫ್ ಏಷ್ಯಾ, ಅಲ್ಲಿಂದ 1.5 ಕಿಲೋಮೀಟರ್ ಹೆಬ್ಬಾಳ. ಈ ರೀತಿ ಕನೆಕ್ಟಿವಿಟಿಗೆ ಹೇಳಿ ಮಾಡಿಸಿರ್ತಕ್ಕಂಥ ಪ್ರಾಪರ್ಟಿ. ಈ ಮಾನ್ಯತಾ ರೆಸಿಡೆನ್ಸಿಗೆ 5 ಎಂಟ್ರಿ ಎಕ್ಸಿಟ್ ಇರ್ತಕ್ಕಂಥ ಲೇಔಟ್ ಇದಾಗಿದೆ. ಇದು ಕೂಡ ವೆಲ್ ಡೆವಲಪ್ಡ್ BDA ಪ್ರಾಪರ್ಟಿ ಇದಾಗಿದೆ. ಇಲ್ಲಿಂದ ನೀವು ಆಗ್ಲೇ ನೋಡಿದ್ರಲ್ಲ ಮಾನ್ಯತಾ ಟೆಕ್ ಪಾರ್ಕ್ ಸರ್ಕಲ್ ಕೇವಲ 100 ಮೀಟರ್ ಆಗಿರುತ್ತೆ. ಅಲ್ಲಿಂದ ನಿಮಗೆ ನಾಗವಾರ ಮೆಟ್ರೋ ಜಂಕ್ಷನ್ಗೆ 1.5 ಕಿಲೋಮೀಟರ್, ಅಪ್ಕಮಿಂಗ್ ಮೆಟ್ರೋ ಜಂಕ್ಷನ್ಗೆ ಇದು ಕೇವಲ 1.5 ಕಿಲೋಮೀಟರ್ ಅಲ್ಲಿ ಇದು ಲೊಕೇಟ್ ಆಗಿದೆ. ಇನ್ನೂ ಪ್ರಾಪರ್ಟಿ ಡೀಟೇಲ್ಸ್ ಬೇಕು ಅಂತಂದ್ರೆ ನಾವು ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಂತ ಮತ್ತೆ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.